ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಎಲೆಕೋಸಿನ ಪಲ್ಯ ಹಾಗೂ ಎಲೆಕೋಸಿನ ತಿಳಿಸಾರು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಸ್ವಲ್ಪನೂ ಮುದ್ದೆ ಆಗದಿರೋ ಹಾಗೆ ಬಿಡಿ ಬಿಡಿಯಾಗಿ ಎಲೆಕೋಸು ಪಲ್ಯ ಮಾಡೋ ವಿಧಾನ ನೋಡೋಣ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ನೆಂಚ್ಕೊಳ್ಳೋದಕ್ಕೂ ಮಾಡ್ಕೋಬೋದು ಅಥವಾ ಚಪಾತಿ ಜೊತೆಗೂ ಮಾಡ್ಕೋಬೋದು. ಫಂಕ್ಷನ್ಗಳಲ್ಲಿ, ಹಬ್ಬಗಳಲ್ಲಿ ಎಲೆ ಮೇಲೆ ಬಡಿಸೋದಕ್ಕೂ ಮಾಡ್ಕೋಬೋದು. ಪಲ್ಯದ ಜೊತೆಗೆ ಎಲೆಕೋಸಿನ ತಿಳಿಸಾರು ಕೂಡ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಘಮ ಇರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮೊದಲಿಗೆ ಎಲೆಕೋಸು ಪಲ್ಯ ಮಾಡೋ ವಿಧಾನನ ನೋಡೋಣ. ನಾನಿಲ್ಲಿ 3/4 ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 400 ಗ್ರಾಮಷ್ಟು ಎಲೆಕೋಸನ್ನು ಈ ರೀತಿ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 5 ಗ್ಲಾಸಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ಇಷ್ಟು ನೀರು ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಇದು ಕಟ್ಟಬೇಕು ನಮಗೆ. ಎಲೆಕೋಸು ಮತ್ತು ಹೆಸರು ಬೇಳೆ ಬೇಯಿಸ್ಕೊಳ್ತೀವಲ್ಲ, ಆ ಕಟ್ಟನ್ನು ಬಳಸ್ಕೊಂಡು ತಿಳಿಸಾರು ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಕಟ್ಟಬೇಕಾಗುತ್ತೆ. ಕುದೀತಾ ಇರೋವಂಥ ನೀರಿಗೆ 3/4 ಕಪ್ಪಷ್ಟು ಹೆಸರು ಬೇಳೆನ ತೊಳೆದ್ಬಿಟ್ಟು ಸೇರಿಸೋಣ. ಹೆಸರು ಬೇಳೆ ಮತ್ತು ಎಲೆಕೋಸನ್ನ ಈ ರೀತಿಯಾಗಿ ಬೇಯಿಸ್ಕೊಳ್ಳೋದೇ ಬೆಟರು. ಕುಕ್ಕರಲ್ಲಿ ಜಸ್ಟ್ 1 ವಿಷಲ್ಲು ನೀವು ಕುಕ್ ಮಾಡಿದ್ರೂ ಅದು ತುಂಬಾ ಮೃದುವಾಗಿ ಬೆಂದುಬಿಡುತ್ತೆ ಮತ್ತು ಪಲ್ಯ ಮುದ್ದೆ ಥರ ಆಗುತ್ತೆ. ನೋಡಿ, ಬೇಳೆ ಬೇಯುವಾಗ ಈ ರೀತಿ ನೊರೆ ಬರುತ್ತಲ್ಲ, ಇದನ್ನೆಲ್ಲ ತೆಗೆದುಬಿಡೋಣ. ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಳೆನ ಬೇಯೋದಕ್ಕೆ ಬಿಡೋಣ. ನೋಡಿ, ಹೆಸರು ಬೇಳೆ ಅರ್ಧದಷ್ಟು ಬೆಂದಿದೆ. ಅರ್ಧ ಬೆಂದಿರೋವಂಥ ಹೆಸರು ಬೇಳೆಗೆ ಎಲೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನೋಡಿ, ಎಲೆಕೋಸು ಕೂಡ ಬೇಯೋದಕ್ಕೆ ಶುರು ಆಗಿದೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಎಲೆಕೋಸು ಮತ್ತು ಬೇಳೆ ಸುಮಾರು ಹೊತ್ತಿಂದ ಬೇಯ್ತಾ ಇದೆ. ಬೆಂದಿದೆಯಾ ನೋಡೋಣ. ನೋಡಿ, ಎಲೆಕೋಸು ಇಷ್ಟು ಬೆಂದರೆ ಸಾಕು. ಹೆಸರು ಬೇಳೆ ಕೂಡ ಪೂರ್ತಿ ಬೆಂದಿರುತ್ತೆ. ಇದಿವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಬಸಿಬೇಕು. ನೋಡಿ, ಚೆನ್ನಾಗಿ ಸ್ವಲ್ಪನೂ ನೀರಿಲ್ಲದೆ ಇರೋ ಹಾಗೆ ಶೋಧಿಸ್ಕೊಂಡಿದ್ದಾಗಿದೆ. ಈ ಕಟ್ಟಿದೆಯಲ್ಲ, ಈ ಹೆಸರು ಬೇಳೆ ಎಲೆಕೋಸು ಬೇಯಿಸಿದಂಥ ನೀರು, ಇದರಲ್ಲೇ ನಾವು ತಿಳಿಸಾರು ಮಾಡೋದು. ಬೆಂದಂಥ ಬೇಳೆ ಮತ್ತು ಎಲೆಕೋಸನ್ನ ಒಂದು ಸಣ್ಣ ಕಪ್ಪಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಸಾಲೆ ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 4 ಹೆಸರು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಮತ್ತು 4 ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನೀವು ಖಾರ ಇಷ್ಟು ಬೇಡ ಅಂದರೆ 1 ಮೆಣಸಿನ್ಕಾಯಿ ಕಡಿಮೆ ಮಾಡ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಹುರಿದಿರೋವಂಥ ಕಡಲೆಕಾಯಿ ಬೀಜ ಸೇರಿಸ್ಬಿಟ್ಟು ತರಿಯಾಗಿ ರುಬ್ಕೋಬೇಕು. ಬೇಕಿದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸುಮಾರು 2 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕ್ಬಿಟ್ಟು ಅದು ಚಿಟ್ಕುಟ್ಟಿದ ನಂತರ 1 ಚಮಚದಷ್ಟು ಕಡಲೆಬೇಳೆ ಸೇರಿಸಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕೂಡ ಸೇರಿಸೋಣ. ಕಡಲೆಬೇಳೆ ಉದ್ದಿನಬೇಳೆ ಗರಿ ಗರಿ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು.
ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಕೂಡ ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಬಾಡಿಸಿದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು 2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಈ ಹಂತದಲ್ಲಿ ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಸೇರಿಸೋಣ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಮಸಾಲೆ ಚೆನ್ನಾಗಿ ಬಾಡಿಸಿದ ನಂತರ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಈ ಹಂತದಲ್ಲಿ ಬೇಯಿಸಿದಂಥ ಹೆಸರುಬೇಳೆ ಮತ್ತು ಎಲೆಕೋಸನ್ನು ಸೇರಿಸೋಣ. ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು. ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಣ್ಣ ಫ್ಲೇಮ್ನಲ್ಲಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಸ್ಟವ್ ಆಫ್ ಮಾಡಿಬಿಟ್ಟು 2 ಟೀ ಸ್ಪೂನ್ ಅಷ್ಟು ನಿಂಬೆ ರಸನ ಸೇರಿಸೋಣ. ನಿಂಬೆ ರಸ ಸೇರಿಸಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಯಾದಂಥ ಎಲೆಕೋಸಿನ ಪಲ್ಯ ಸಿದ್ಧವಾಗಿದೆ. ಇವಾಗ ತಿಳಿಸಾರು ಅಥವಾ ರಸಂ ಮಾಡೋ ವಿಧಾನನ ನೋಡೋಣ. ಮಿಕ್ಸಿ ಜಾರ್ಗೆ 3 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. 6 ಎಸಳು ಬೆಳ್ಳುಳ್ಳಿನ ಕೂಡ ಸೇರಿಸೋಣ. ಅರ್ಧ ಚಮಚ ಕಾಳುಮೆಣಸು ಕೂಡ ಹಾಕ್ತಾ ಇದ್ದೀನಿ. 1 ಚಮಚ ಜೀರಿಗೆ, 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಆವಾಗಲೇ ಬೇಯಿಸಿದಂಥ ಹೆಸರುಬೇಳೆ ಮತ್ತು ಎಲೆಕೋಸನ್ನು ಒಂದು ಸಣ್ಣ ಕಪ್ನಲ್ಲಿ ತೆಗೆದಿಟ್ಟಿದ್ನಲ್ಲ, ಅದಷ್ಟನ್ನು ರುಬ್ಬೋದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಮಸಾಲೆ ನುಣ್ಣಗೆ ರುಬ್ಬಿದ್ದಾಗಿದೆ. ರಸಂ ಮಾಡುವಂಥ ಪಾತ್ರೆಗೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದನ್ನು ಕಿವುಚಿ ಅದರ ರಸ ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ. ರುಬ್ಬಿಟ್ಟಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ಸೈಜ್ನ ಅಥವಾ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸೋಣ. ಬೇಳೆ ಮತ್ತು ಎಲೆಕೋಸು ಬೇಯಿಸ್ಬಿಟ್ಟು ಅದ್ರ ಕಟ್ಟನ್ನು ತೆಗೆದಿಟ್ಟಿದ್ವಲ್ಲ, ಆ ಕಟ್ಟು ಅಷ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದ್ಸರಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕು. ಇದು ಗಟ್ಟಿ ಅನಿಸ್ತಾ ಇದೆ, ಹಾಗಾಗಿ ನಾನು ಇನ್ನೂ 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ಪೀಸ್ ಬೆಲ್ಲ ಕೂಡ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಕಟ್ಟಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ನಾವು ಬೇಳೆ ಎಲೆಕೋಸು ಬೇಯಿಸ್ಕೊಳ್ಳೋವಾಗ ಹಾಕಿದ್ವಲ್ಲ, ನೋಡಿಕೊಂಡು ಉಪ್ಪು ಸೇರಿಸ್ಬೇಕು.
ಇದಿವಾಗ ಕುದಿಯೋದಕ್ಕೆ ಬಿಡೋಣ. ತಿಳಿ ಸಾರು ಕುದಿಯೋದಕ್ಕೆ ಶುರು ಆಗಿದೆ. ಈ ಹಂತದಲ್ಲಿ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ರಸಮ್ ಪೌಡರ್ನ ಸೇರಿಸ್ಬೇಕು. ಸುಮಾರು 2.5 ಟೀ ಸ್ಪೂನಷ್ಟು ರಸಮ್ ಪೌಡರ್ ಸೇರಿಸ್ತಾ ಇದ್ದೀನಿ. ಅಂಗಡಿಗಳಲ್ಲಿ ಸಿಗೋವಂಥ ಇನ್ಸ್ಟಂಟ್ ರಸಮ್ ಪೌಡರ್ನೇ ಬಳಸ್ಕೋಬೋದು. ರಸಮ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಾಗ್ತಿರೋ ಹಾಗೆ. 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಇದಿವಾಗ ಲೋ ಫ್ಲೇಮ್ನಲ್ಲೇ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. 10 ನಿಮಿಷದಿಂದ ರಸಮ್ ಕುದೀತಾ ಇದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು 2 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. ಅರ್ಧ ಚಮಚ ಸಾಸಿವೆ ಸೇರಿಸ್ಬಿಟ್ಟು ಅದು ಚಿಟುಕುಟ್ಟಿದ ನಂತರ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಮೂರು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋಣ. ಹತ್ತರಿಂದ 12 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಇದಿವಾಗ ಕುದೀತಾ ಇರೋಂಥ ರಸಮ್ಗೆ ಸೇರಿಸೋಣ. ರಸಮ್ಗೆ ಒಗ್ಗರಣೆ ಕೊಟ್ಟಿದ ನಂತರ ಜಸ್ಟ್ ಅದು ಒಂದು ಕುದಿ ಅಥವಾ 1 ನಿಮಿಷ ಕುದ್ರೆ ಸಾಕು. ಇದಿವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಘಮಘಮಿಸೋ ಅಂತ ಎಲೆಕೋಸಿನ ತಿಳಿಸಾರು ಅಥವಾ ರಸಮ್ ಸಿದ್ಧವಾಗಿದೆ. ರುಚಿಯಾದಂಥ ಎಲೆಕೋಸಿನ ಪಲ್ಯ ಮತ್ತು ತಿಳಿಸಾರು ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.